ವರದಿ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವವಾಗಿ ಅದ್ದೂರಿಯಾಗಿ ನಡೆದು ಬರುತ್ತಿರುವ ಶ್ರೀ ಕಾಳಿಕಾದೇವಿ ಜಾತ್ರೆ. ಹೌದು, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಕಾಳಿಕಾದೇವಿ ಜಾತ್ರೆಯಲ್ಲಿ ವಿಶೇಷವಾಗಿ ತಾಯಂದಿರಿಂದ ವಿಶೇಷವಾದ ಶೇಂಗಾ ಹೋಳಿಗೆಯನ್ನು ತೆಗೆದುಕೊಂಡು ಊರಿನ ಶ್ರೀ ಆಂಜನೇಯ ದೇವಸ್ಥಾನದಿಂದ ಶ್ರೀ ಕಾಳಿಕಾದೇವಿ ದೇವಸ್ಥಾನದವರೆಗೆ ಸಾವಿರಾರು ಭಕ್ತರಿಂದ ಮತ್ತು ಗುರು ಹಿರಿಯರು ಕೂಡಿಕೊಂಡು ಸಕಲ ವಾದ್ಯದೊಂದಿಗೆ ನಡೆದುಕೊಂಡು ಬಂದು ಇದೇ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಲಿಂಗ ದೇವರು ಕಾಸ್ಗತ್ತೀಶ್ವರ ಮಠ ತಾಳಿಕೋಟೆಯವರು ಮೆರವಣಿಗೆ ಮುಖಾಂತರ ಆಗಮಿಸಿ ಈ ಕಾಳಿಕಾದೇವಿಯ ಜಾತ್ರೆಗೆ ಶೋಭೆ ತಂದರು. ನಂತರ ಶ್ರೀ ಕಾಳಿಕಾದೇವಿ ಭುವನೇಶ್ವರಿಯ ದರ್ಶನವನ್ನು ಪಡೆದುಕೊಂಡು 7ನೆಯ ದಿನವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು ಸುಮಾರು 2,000 ತಾಯಂದಿರಿಗೆ ರಬಕವಿಯ ಶೋಭಾತಾಯಿಯವರಿಂದ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಸಿದ್ಧಲಿಂಗ ದೇವರು ಕಾಸ್ಗತ್ತೀಶ್ವರ ಮಠ ತಾಳಿಕೋಟೆ ಇವರು ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಸಿದ್ದರಾಮ್ ಪೂಜಾರ್, ರನ್ನ ಬೆಳಗಲಿ ಮತ್ತು ರಬಕವಿಯ ಶೋಭಾತಾಯಿಯವರು, ಬಸಯ್ಯ ಸ್ವಾಮಿಗಳು, ಅಪ್ಪನಗೌಡ ಪಾಟೀಲ್ ಮತ್ತು ಶಂಕರ್ ನರಗಟ್ಟಿ, ಅಪ್ಪಸಾಬ್ ಗುರವ, ಮಲ್ಲನಗೌಡ ಪಾಟೀಲ್ ಮತ್ತು ಚಂದ್ರು ಬಾಗಿ, ಶರಣಗೌಡ ಪಾಟೀಲ್ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಕೋಳಿಗುಡ್ ನಾಗಪ್ಪ, ನರಗಟ್ಟಿ ಕುಮಾರ್ ಪಾಟೀಲ್, ಬಸನಗೌಡ ಪಾಟೀಲ್ ಮತ್ತು ಊರಿನ ಗುರು ಹಿರಿಯರು ಮತ್ತು ಉಪಸ್ಥಿತರಿದ್ದರು. ಇಂಥವು ಕ್ಯಾಂಡಿಡೇಟ್ ಎಲ್ಲ ಕಡೆ ಇರೋ ಅವು ಮನೆಗೆ ಬಂದಾಗ ಅದನ್ನ ಬದಲು ಮಾಡು ಇದನ್ನ ಬದಲು ಮಾಡು ಅಂತಾವ್. ಅವು ಮನೆಗೆ ಬಂದಿರ್ತಾವ, ಒಬ್ಬನಿಗೆ ಬಂದಾಗ ಅವು ಅಂತಾವ್ ಕಿಡಿಕಿ ಇಲ್ಲಿರಬಾರ್ದಿತ್ತು, ಜಗಲಿ ಇಲ್ಲಿರಬಾರ್ದಿತ್ತು, ಮನಿ ಇಲ್ಲಿರಬಾರ್ದಿತ್ತು, ಮೂಲಿ ಇಲ್ಲಿರಬಾರ್ದಿತ್ತು. ಅವ್ರಿಗೆ ಏನಾಗ್ಬೇಕು, ಕೈ ಮುಗಿದು ನೀ ಹುಟ್ಲೇಬಾರ್ದಿತ್ತು ಅಂದ್ಬಿಡ್ಬೇಕು. ಚಂದ್ರತೆ ನೀ ಹುಟ್ಲೇಬಾರ್ದಿತ್ತು ಹುಚ್ಚ, ಬರೀ ಕೊಂದು ಹುಡ್ಕೊಂತ ಹೋದಿಯಲ್ಲ, ಒಂದಿಷ್ಟು ಚಲೋ ಹುಡುಕು. ಕೊಂದು ಹುಡುಕ್ಯಾಡ್ಕೊಂತ ಹೋದ್ರೆ ಜೀವನ ಆಗೋದಿಲ್ಲ. ಒಂದಿಷ್ಟು ಚಲೋ ಹುಡುಕು. ತಿಪ್ಪಿ ಒಳಗ ಕಸದ ಒಳಗ ರಸ ಹುಡುಕಿ ಯಾರು ಬದುಕ್ತಾರಲ್ಲ ಅವ್ರ ಮನಸ್ಸು ರಸ ಇದ್ದಂಗಿರ್ತದ. ರಸದೊಳಗ ಕಸ ಹುಡುಕಿದ್ರೆ ಮನುಷ್ಯ ಬದುಕಾಕ ಸಾಧ್ಯ ಇಲ್ಲ. ಮತ್ತು ನಾವೆಲ್ಲ ಬಂಗಾರ ಹಾಕೊಳಕ್ಕೆ ನಮಗೆ ಭಾಳ ಇಷ್ಟ, ಕಾರ್ ತರಕ್ಕೆ ನಮಗೆ ಭಾಳ ಇಷ್ಟ, ಮನೆ ಕಟ್ಟಕ್ಕೆ ನಮಗೆ ಭಾಳ ಇಷ್ಟ. ಇನ್ನು 100 ವರ್ಷ ಬಿಟ್ಟು ಸುಮ್ಮನೆ ನೀವು ಯೋಚನೆ ಮಾಡ್ರಿ. 100 ವರ್ಷ ಬಿಟ್ಟು ಮ್ಯಾಗ ನಮ್ಮ ಮನ್ಯಾಗ ಯಾರು ಇರ್ತಾರೆ ಯೋಚನೆ ಮಾಡಿದ್ದು. 2025 2125 ಬರ್ತಿತ್ತು. ಆ ಟೈಮ್ದಾಗ ನಾವೆಲ್ಲ ಇರ್ತೀವನು, ನಮ್ಮ ಮನೆ ಇರ್ತದನು, ನಾ ತಂದಿದ್ದ ಕಾರ್ ಇರ್ತದನು, ನಾ ಹಾಕ್ಕೊಂಡಿದ್ದ ಬಂಗಾರ ಇರ್ತದನು, ನಾ ಮನೆ ಮುಂದೆ ನಂದ 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 ಅಂತ ಓಡಾಡಿದ್ಮೇಲೆ ಅದು ಇರ್ತದನು. ಒಬ್ಬ ಹಿಂಗೆ ದೊಡ್ಡ ಊರಾಗ ಹಿರಿಯ, ಅವ ದೊಡ್ಡ ಹಿರಿಯ ದೊಡ್ಡವ ಮನೆ ಕಟ್ಟಿದ್ದ. 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದ. 40 ವರ್ಷಗಂಟ್ಲೆ ಯಾರು ಭೇಟಿ ಆದ್ರೂ ನಾ ಮನೆ ಕಟ್ಟೀನಿ ಇದೇ ಹೇಳ್ತಿದ್ದ ಅವ. ಬರೀ ಇಷ್ಟು ಚಂದ ಊರೈತಿ, ಇಷ್ಟು ಚಂದ ಪ್ರವಾಸಿಗರು ತಾಣ ಐತಿ, ಅದು ಯಾವುದೇ ಇದ್ದಿಲ್ಲ. ನಮ್ಮ ತಲೆಯಾಗ ಇದ್ದಿದ್ದೇನು, ನಾ ಕಟ್ಟಿದ 40 ಲಕ್ಷ ರೂಪಾಯಿ ಮನೆ ಒಂದೇ. ಯಾರೇ ಬರ್ಲಿ ಊರಾಗ ಸ್ವಾಮಿಗಳು ಬಂದ್ರು ಅಪ್ಪರ ನೋಡ್ರಿ ನಾ ಕಟ್ಟೀನಿ ಮನೆ 40 ಲಕ್ಷ ರೂಪಾಯಿ. 40 ವರ್ಷ ಆಯ್ತು, ಯಾರು ಇದ್ದಿದ್ದಿಲ್ರಿ ಊರಾಗ, ಅವಾಗ ಕಟ್ಟೀನಿ.